ಕಾಕನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಒಂಥರ ಮಗು ಇದ್ದಂಗೆ, ಅವತ್ತಿಗೂ ಮಗುನೇ ಇವತ್ತಿಗೂ ಮಗುನೇ. ಹಾ. ಪಿಚ್ಚಿಗೆ ಬಂದ್ರೆ ಮಾತ್ರ ಅದ್ರ ಆಕ್ರೋಶ ಏನು ಅನ್ನೋದನ್ನ ತೋರಿಸುತ್ತೆ. ವಿಡಿಯೋ ಮಾಡಿದಿಂದ ಇಲ್ಲಿಯವರೆಗೆ ಎಷ್ಟು ಬಹುಮಾನಗಳನ್ನ ಗೆದ್ದಿದ್ರ ಸ್ವಲ್ಪ ತಿಳಿಸ್ಕೊಡಿ. ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು 15 ಬಹುಮಾನ ಗೆದ್ದಿದ್ದೀವಿ. 15 ಬಹುಮಾನದವರೆಗೂ ಗೆದ್ದಿದ್ದೀವಿ. ಪಾಯಿಂಟ್ ಗಾಡಿ ಜೋಡಿಯಲ್ಲಿ ಒಂದೇ ರೇಸಲ್ಲಿ 2 ಬಹುಮಾನ ಕೂಡ ಮಾಡಿದ್ದೀವಿ. ಫಸ್ಟ್ನೇದು ಒಂದು ಮಾಡಿದ್ದೀವಿ, 3rd ಪ್ರೈಸ್ ಮಾಡಿದ್ವಿ ಇತ್ತೀಚೆಗೆ ಮೈಸೂರು ಭಾಗದಲ್ಲಿ. ನಮ್ಮ ಹತ್ರ ಇವತ್ತಿಗೆ ಪ್ರೆಸೆಂಟು ಹಳ್ಳಿ ಕಾರ್ ಬಂದು ಒಂದು 6 ಹಳ್ಳಿ ಕಾರ್ ಇದೆ, ದೊಡ್ಡ ಎತ್ತುಗಳು. ಒಂದು ಹಾಲಲ್ಲಿನ ಕರ ಇದೆ, ಒಂದು ಹಸು ಇದೆ, ಆಮೇಲೆ ಕಿಲ್ಲಾರಿ, ಒಂದು ಮಾಮೂಲಿ ಜಲ್ವಾ ಇದೆ, ಲೀಡ್ರು, ಆಮೇಲೆ ಒಂದು ಮಾಣಿಕ್ಯ ಅಂತ ಒಂದು ಗೂಳಿ ಇದೆ, ಎಲ್ಲವೂ ಇದಾವೆ ಸರ್. ಸ್ನೇಹಿತರೆ ನೋಡಿ, ನಾನು ತುಂಬ ದಿನದ ಹಿಂದೆ ARP ಟೀಮಿನ ಒಂದು ಇಂಟರ್ವ್ಯೂ ಮಾಡಿದ್ದೆ ಸ್ನೇಹಿತರೆ. ARP ಟೀಮಲ್ಲಿ ಕರ್ನಾಟಕದಲ್ಲಿ ಚಾಂಪಿಯನ್ ಆಗಿರುವಂಥ ಅನೇಕ ಎತ್ತುಗಳಿದ್ದಾವೆ ಸ್ನೇಹಿತರೆ. ಸುಮಾರು ಒಂದಲ್ಲ ಎರಡಲ್ಲ ಹೆಚ್ಚಾಗಿ ಚಾಂಪಿಯನ್ ಎತ್ತುಗಳನ್ನು ಕಟ್ಟಿದ್ದಾರೆ ಅಂತ ತೋರಿಸಿದೆ. ಮತ್ತು ಸ್ನೇಹಿತರೆ ARP ಟೀಮಿನ ಒಂದು ದನಿನ ಮನೆ ತೋರಿಸಿದೆ ಸ್ನೇಹಿತರೆ. ದೇವಸ್ಥಾನದ ರೀತಿಯಲ್ಲಿ ಒಂದು ಅದರ ದನಿನ ಮನೆಯ ಒಂದು ಸ್ವಚ್ಛತೆಯನ್ನು ನಿಮಗೆ ಯಾವ ರೀತಿ ಕಾಪಾಡ್ತಿದ್ದಾರೆ ಅಂತೇಳಿ ಕೂಡ ತೋರಿಸಿದ್ದೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಆ ಎತ್ತುಗಳಿಗೆ ರೇಸಿನ ಸಮಯದಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ತುಂಬ ಚೆನ್ನಾಗಿ ಅದರ ಪಾಲನೆ ಪೋಷಣೆ ಮಾಡೋದನ್ನು ಕೂಡ ನಿಮಗೆ ತೋರಿಸಿದ್ದೆ ಸ್ನೇಹಿತರೆ. ಅಲ್ಲಿ ಅವರ ವಿಡಿಯೋವನ್ನು ಮಾಡಿದ ನಂತರ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 2 ರಿಂದ 3 ತಿಂಗಳು ಕಳೆದಿದೆ. ಆ 3 ತಿಂಗಳಲ್ಲಿ ಆ ARP ಟೀಮಿನ ಎತ್ತುಗಳು ಎಷ್ಟು ಬಹುಮಾನ ಗೆದ್ದಿದೆ ಅಂತೇಳಿ ಆ ಗ್ರೂಪಿನ ಮಾಲೀಕರಾದಂತಹ ಚಂದ್ರು ಅವ್ರ ಹತ್ರ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ARP ಟೀಮಿನ ರಾಸುಗಳಾದ ಕಾಲ ಮತ್ತು ಕಾಕ ಅಂತ 2 ಎತ್ತುಗಳು ನಮ್ಮ ಮುಂದೆ ನಿಂತಿದ್ದಾವೆ. ಸ್ನೇಹಿತರೆ, ಹೆಚ್ಚಿನ ಮಾಹಿತಿ ಇಲ್ಲೇ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ತುಂಬ ದಿನಗಳ ನಂತರ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಿದ್ದೀನಿ, ತುಂಬ ಖುಷಿ ಆಗ್ತಿದೆ ಸರ್. ARP ಟೀಮಿನ ಸದಸ್ಯರು ನಮ್ಮ ಮುಂದೆ ನಿಂತಿದ್ದಾರೆ, ಕಾಲ ಮತ್ತು ಕಾಕ. ನಾನು ಈ ಹಿಂದೆ ನಿಮ್ಮ ವಿಡಿಯೋ ಮಾಡಿದಾಗ ಸುಮಾರು ಬಹುಮಾನಗಳನ್ನು ಗಳಿಸಿದ್ದು, ಆ ವಿಡಿಯೋಗಳನ್ನು ನೋಡಿ ಎಷ್ಟೋ ಜನ ಅದೇ ರೀತಿ ಎತ್ತುಗಳನ್ನು ಒಂದು ಸಾಕೋ ಪ್ರಯತ್ನ ಮಾಡ್ತಿದ್ದಾರೆ. ತುಂಬ ಸ್ವಚ್ಛವಾಗಿ ದನಿನ ಮನೆಗಳನ್ನು ಇಡೋಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನೀವು ಉತ್ತಮವಾದ ಒಂದು ಕಾರಣ ಆಗ್ತೀರಾ ಇವತ್ತಿನ ಒಂದು ಪೀಳಿಗೆಗೆ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್. ಈ 2 ಜೋಡಿ ಬಗ್ಗೆ ನಾನು ವಿಡಿಯೋ ಮಾಡಿದಿಂದ ಇಲ್ಲಿಯವರೆಗೆ ಎಷ್ಟು ಬಹುಮಾನಗಳನ್ನು ಗೆದ್ದಿದ್ದೀರಾ ಸ್ವಲ್ಪ ತಿಳಿಸ್ಕೊಡಿ. ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು 15 ಬಹುಮಾನ ಗೆದ್ದಿದ್ದೀವಿ. 15 ಬಹುಮಾನದವರೆಗೂ ಗೆದ್ದಿದ್ದೀವಿ. ಪಾಯಿಂಟ್ ಗಾಡಿ ಜೋಡಿಯಲ್ಲಿ ಒಂದೇ ರೇಸಲ್ಲಿ 2 ಬಹುಮಾನ ಕೂಡ ಮಾಡಿದ್ದೀವಿ. ಫಸ್ಟ್ನೇದು ಒಂದು ಮಾಡಿದ್ದೀವಿ, 3rd ಪ್ರೈಸ್ ಮಾಡಿದ್ವಿ ಇತ್ತೀಚೆಗೆ ಮೈಸೂರು ಭಾಗದಲ್ಲಿ. ಹೋದಲ್ಲೆಲ್ಲ ಹೆಚ್ಚು ಕಡಿಮೆ ಪ್ರೈಸ್ ಮಾಡ್ಕೊಂಡು ಬರ್ತಾ ಇದೀವಿ. ಹನ್ಕೆಯಲ್ಲಿ ಮಾಡಿದ್ವಿ, ಎಲ್ಲ ಕಡೆನೂ ಮಾಡ್ತಾ ಇದೀವಿ. ನಮಗೆ ಎಲ್ಲ ಕಡೆ ರೇಸಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಈಗ ಹೋಗಿ ಆಡ್ತಾ ಇರಕ್ಕಂಥ ರೇಸಲ್ಲಿ ತುಂಬ ಖುಷಿ ಕೊಡ್ತಾ ಇದೆ. ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಕಮಿಟಿಯವ್ರು ಆಗ್ಬೋದು, ಮತ್ತೆ ನಡೆಸ್ತಕ್ಕಂಥವ್ರು, ಆಮೇಲೆ ನಮ್ಮ ಎತ್ತನ್ನ ಹೊಡೆಯೋಂಥ ಹುಡುಗರಾಗಲಿ, ಕಟ್ಟವರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಮಗಂತೂ ತುಂಬ ಖುಷಿ ಆಗ್ತಾ ಇದೆ ಸರ್. ಅಂದರೆ ನಾನು ಇಂಟರ್ವ್ಯೂ ಮಾಡಿದಾಗ ನೀವು ಈ ಫೀಲ್ಡ್ಗೆ ನಾವು ತುಂಬ ಹೊಸಬ್ರು ಅಂತ ತುಂಬ ಸಲ ಹೇಳ್ತಾ ಇದ್ರಿ. ಬಟ್ ನಿಮಗೆ ಯಾವ ಥರ ಫೀಲ್ ಬರ್ತಿದೆ ಇವತ್ತು? ಇಲ್ಲ, ತುಂಬ ಖುಷಿ ಇದೆ. ಅವತ್ತೂ ಖುಷಿ ಇತ್ತು, ಇವತ್ತು ಖುಷಿ ಇದೆ ಸರ್. ಇವತ್ತು ನೀವು ಹೊಸಬ್ರು ಅನ್ನೋದಕ್ಕಿಂತ ಅನುಭವ ಉಳ್ಳವರು ಅನ್ನೋ ಫೀಲ್ ಜಾಸ್ತಿ ಬರ್ತಿರ್ಬೋದು. ಅನುಭವ ಅಂದ್ರೆ ಇದರಲ್ಲಿ ಅನುಭವ ಎಷ್ಟೇ ಪಡಿತಾ ಹೋದಷ್ಟು ಇನ್ನೂ ಸಿಗ್ತಾನೆ ಹೋಗುತ್ತೆ. ಹೌದೌದು, ತಿಳಿತಾನೆ ಇರ್ಬೇಕಾಗತ್ತೆ ಒಂದೊಂದು. ತುಂಬಾ ಖುಷಿ ಇದೆ ಈ ಫೀಲ್ಡ್ ಅಲ್ಲಿ. ನಮ್ಗೆ ಹೇಳಕ್ ಆಗದಿರಷ್ಟು ಖುಷಿ ಕೊಡ್ತಾ ಇದೆ. ದಿನಕ್ಕೆ ಎತ್ತುಗಳು ಅದೇ ತರ ಸಪೋರ್ಟಿಂಗ್ ಮಾಡ್ತಾ ಇದಾವೆ. ನಮ್ಮ ಹುಡುಗರುಗಳು ಸಪೋರ್ಟ್ ಮಾಡ್ತಾ ಇದಾರೆ. ಆಮೇಲೆ ಕಮಿಟಿ ಅವರು ಮೇನ್, ಎಲ್ಲೇ ಹೋದ್ರು ಕಮಿಟಿ ಅವರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಅದೊಂದು ತುಂಬಾ ಖುಷಿ ಇದೆ. ಈಗ ಕೇಳ್ಬೇಕಾಗಿರೋದು ಕಾಕ ಬಗ್ಗೆ ಸರ್. ಇತ್ತೀಚಿನ ದಿನಗಳಲ್ಲಿ ಕಾಕನ ಹೆಸರು ತುಂಬಾ ಕಡೆ ಓಡಾಡ್ತಾ ಇದೆ. ARP ಕಾಕ ಬಂದಿದೆ, ಕಾಕಕ್ಕೆ ಯಾವ್ದು ಮಾಡಿದಾರೋ ಏನೋ, ಕಾಕ ಭಾಳ ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ಸುದ್ದಿ ನಮ್ಮ ಕಿವಿ ತುಂಬ ಬೀಳ್ತಿದೆ. ಕಾಕನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಒಂಥರ ಮಗು ಇದ್ದಂಗೆ, ಅವತ್ತಿಗೂ ಮಗುನೇ ಇವತ್ತಿಗೂ ಮಗುನೇ. ಪಿಚ್ಚಿಗೆ ಬಂದ್ರೆ ಮಾತ್ರ ಅದ್ರ ಆಕ್ರೋಶ ಏನು ಅನ್ನೋದನ್ನ ತೋರಿಸುತ್ತೆ. ಅದು ತುಂಬಾ ಚೆನ್ನಾಗಿ ಹೋಗುತ್ತೆ. ನಮ್ಗೆಲ್ಲರಿಗೂ ತುಂಬಾ ಪ್ರೀತಿ ಅದ್ರ ಮೇಲೆ. ಹುಡುಗರಿಗೆ ಆಗ್ಬೋದು, ನಮ್ಗಾಗ್ಬೋದು ತುಂಬಾ ಪ್ರೀತಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಅದು. ಯಾವುದೇ ಎತ್ತಿನ ಜೊತೆ ಹಾಕಿದ್ರು ಯಾವುದೇ ಗಲಾಟೆ ಇಲ್ದಂಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಸರ್, ಇವತ್ತು ಪ್ರೆಸೆಂಟ್ ಎಷ್ಟು ಎತ್ತುಗಳಿದಾವೆ ನಮ್ಮ ಹತ್ರ? ಇವತ್ತಿಗೆ ಪ್ರೆಸೆಂಟು ಹಳ್ಳಿ ಕಾರ್ ಬಂದು ಒಂದು 6 ಹಳ್ಳಿ ಕಾರ್ ಇದೆ, ದೊಡ್ಡ ಎತ್ತುಗಳು. ಒಂದು ಹಾಲಲ್ಲಿನ ಕರ ಇದೆ, ಒಂದು ಹಸು ಇದೆ, ಆಮೇಲೆ ಕಿಲ್ಲಾರಿ, ಒಂದು ಮಾಮೂಲಿ ಜಲ್ವಾ ಇದೆ, ಲೀಡ್ರು, ಅದಾದ್ಮೇಲೆ ಒಂದು ಮಾಣಿಕ್ಯ ಅಂತ ಒಂದು ಗೂಳಿ ಇದೆ, ಎಲ್ಲವೂ ಇದಾವೆ ಸರ್.
ನೋಡಿ ಸ್ನೇಹಿತರೆ, ಈ ಸೆಕೆಂಡಿಗೂ ಕೂಡ ಇವ್ರ ಮನೆಯಲ್ಲಿ ಒಂದು 10ರಿಂದ 12 ಚಾಂಪಿಯನ್ ಎತ್ತುಗಳನ್ನು ನಾವು ಕಾಣ್ಬೋದು. ನೋಡಿ, ಇವ್ರಿಗಿರೋ ಮನಸ್ಸಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಪ್ರತಿಫಲವಾಗಿ ಸ್ನೇಹಿತರೆ ಇವತ್ತು ಅನೇಕ ಬಹುಮಾನಗಳನ್ನು ಸೂರಿಸ್ತಿದ್ದಾವೆ. ನೋಡಿ, ಒಂದು ಕಡೆ ರೇಸ್ ನಡೀತಿದೆ ಅಂದರೆ ಪ್ರಥಮ ಬಹುಮಾನನೂ ARP ಟೀಮಿಂದ ಆಗಿರುತ್ತೆ, ತೃತೀಯ ಇಲ್ಲ ಚತುರ್ಥನೂ ARP ಟೀಮಿಂದ ಆಗಿರುತ್ತೆ. ಅಂದರೆ 4ರಲ್ಲಿ 2 ಬಹುಮಾನ ಇವರೇ ಗೆಲ್ತಿದ್ದಾರೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಎತ್ತುಗಳನ್ನು ಅಂತ ಹೇಳೋಕೆ ಖುಷಿ ಆಗುತ್ತೆ. ಸರ್, ಮತ್ತೆ ಇನ್ನೇನಾರು ಹೇಳ್ತೀರಾ? ಇನ್ನೇನಿಲ್ಲ, ಅದೇ ಎಲ್ಲ ಎತ್ತು ಅವರು ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಗೆಲ್ಬೇಕಂತಾನೆ ಮಾಡ್ತಾರೆ. ಗೆಲ್ಲಿ, ಎಲ್ಲರೂ ಗೆಲ್ಲಿ, ಖುಷಿ ಇರುತ್ತೆ. ಯಾರೋ ಒಬ್ರು ಅವಿವೇಕಿಗಳು, ಮೂರ್ಖರು ಏನಂತಾರೆ, ಯಾವಾಗಲೂ ಒಂದು ಟೈಮ್ ಗೆದ್ದಾಗ ಬೇರೆ ಎತ್ತುಗಳ ಬಗ್ಗೆ ಕೀಳಾಗಿ ಮಾತಾಡೋದನ್ನೆಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಭಾಳ ಅಸಮಾಧಾನ ಇದೆ. ನಾವು ಎಷ್ಟೋ ಕಡೆ ಸೋತಿದ್ದೀವಿ, ಗೆದ್ದಿದ್ದೀವಿ, ಎಲ್ಲಾರನ್ನೂ ಅಪ್ರಿಷಿಯೇಟ್ ಮಾಡ್ತೀವಿ. ಅದನ್ನ ಬೆಳೆಸ್ಕೊಂಡು ಹೋಗಿ, ನೀವು ನಿಮ್ಮ ಎತ್ತುಗಳು ಗೆಲ್ತವೆ, ನೀವು ಚೆನ್ನಾಗಿರ್ತೀರಾ, ನೀವು ಗೆಲುವನ್ನ ಪಡಿಬೋದು. ಬೇರೆ ಯಾವತ್ತೋ ಒಂದು ದಿವಸ ಗೆದ್ದ ತಕ್ಷಣ ಬೇರೆ ಎತ್ತುಗಳ ಬಗ್ಗೆ ಅಳಗಣಿಸ್ಬೇಡಿ. ಅದು ನಿಮ್ಮ ಏಳಿಗೆಗೆ ಯಶಸ್ಸು ಕೊಡಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಕೆಲವೊಂದು ಕಡೆಯಿಂದ ಆ ಥರನೂ ಅಂದರು ಸರ್. ಕೆಲವು ಕಡೆಯಿಂದ ನಿಂದಕರು ಇರ್ಬೇಕಲ್ವಾ? ಅಲ್ಲ, ನಿಂದಕರು ಇರಬೇಕು. ಹಾ. ಅದು ಮನುಷ್ಯರ ಬಗ್ಗೆ ಮಾಡಲಿ, ಅದು ಹಾ, ಖುಷಿ ಇದೆ. ಪ್ರಾಣಿಗಳ ಬಗ್ಗೆ ಮಾಡ್ತಾರಲ್ಲ, ಅದು ನಮಗೆ ಭಾಳ ಅಸಮಾಧಾನ ಆಗುತ್ತೆ. ಯಾಕೆಂದ್ರೆ ಒಂದು ಮಕ್ಕಳಕ್ಕಿಂತ ನಾವು ಕೇರ್ ಮಾಡೋದಕ್ಕಿಂತ ಅವನ್ನ ಜಾಸ್ತಿ ಕೇರ್ ಮಾಡಿ ಸಾಕಿರ್ತೀವಿ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾತಾಡಕ್ ಹೋಗಲ್ಲ, ಇಲ್ಲ ಅಂದ್ರೆ ಮಾತಾಡ್ತಾರೆ ಬೇರೆ ಎತ್ತುಗಳ ಬಗ್ಗೆ. ಆ ಎತ್ತು ನೆನ್ನೆ ಮೊನ್ನೆ ಬಂದವು ಅಂತ ಮಾತಾಡ್ತಾರೆ, ಇನ್ನೊಂಥರ ಅವಿವೇಕಿಗಳು ಮಾತಾಡ್ತಾರೆ. ಅದನ್ನೆಲ್ಲ ಮಾತಾಡಕ್ ಹೋಗ್ಬಾರ್ದು. ಯಾರೇ ಆದ್ರೂ ಅವತ್ತಿಂದ ಅವತ್ತಿಗೆ, ಇವತ್ತು ಏನು ಮಾಡ್ತಾ ಇದ್ದಾರೆ ಇವತ್ತಿಗೆ, ಇವತ್ತು ನೀನು ಗೆಲ್ಲು, ಯಾರೋ ಗೆಲ್ಬೇಡ ಅಂತ ಹೇಳಲ್ಲ. ಅದನ್ನ ಬೇರೆ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಮಾತಾಡಕ್ ಹೋಗ್ಬಾರ್ದು ಅಂತ ಕೇಳ್ತೀವಿ ನಾವು. ಆ ಥರ ಮಾಡಕ್ ಹೋಗ್ಬೇಡಿ. ನಮ್ಗೆ ಯಾರು ಮಾಡಿಲ್ಲ, ಬೇರೆ ಎತ್ತುಗಳ ಬಗ್ಗೆ ಮಾತಾಡ್ತಾರೆ, ಮಾತಾಡಬೇಡಿ ಅನ್ನೋದೊಂದು ವಿಚಾರ ಹೇಳ್ತೀವಿ. ನಮ್ಮ ಬಗ್ಗೆ ಯಾರು ಮಾತಾಡಕ್ ಹೋಗಿಲ್ಲ, ಎಲ್ಲರೂ ಒಳ್ಳೆ ಪ್ರಶಂಸೆ ಕೊಡ್ತಾರೆ. ಬಟ್ ಬೇರೆ ಎತ್ತುಗಳ ಬಗ್ಗೆನೂ ಯಾರು ಎಲ್ಲೆಲ್ಲ ಕೂತಾಗ ಸುಮ್ಮನೆ ಏನೋ ಒಂದು ವಿಚಾರದಲ್ಲಿ ಮಾತಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅವರು ತುಂಬಾ ಪ್ರೀತಿ ಕೊಟ್ಟು ಸಾಕಿರ್ತಾರೆ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅವರವರಿಗೆ ಅವರ ಎತ್ತುಗಳು ಅವರ ಮಕ್ಕಳ ಸಮಾನ ಆಗಿರುತ್ತೆ. ದಯವಿಟ್ಟು ಆ ಥರ ಎಲ್ಲ ಮಾತಾಡಿ ಯಾರ ಮನಸ್ಸನ್ನು ನೋವು ಮಾಡಬೇಡಿ ಅಂತ ಅವ್ರ ಒಂದು ಒಳ್ಳೆ ಮಾತು. ಸರ್, ಮತ್ತೆ ಜಲ್ವಾ ಯಾವ ರೀತಿ ಇದೆ, ಮತ್ತೆ ಅವತ್ತಿನಿಂದ ಇವತ್ತಿನವರೆಗೆ ನಿಮಗೆ ಯಾವ ಥರ ಹೆಸರು ತಂದು ಕೊಡ್ತಿದೆ? ಅದು ಯಾವತ್ತಿದ್ರೂ ಎಲ್ಲ ಹೆಸರನ್ನೇ ತಂದು ಕೊಡುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಸಾಕ್ತಾ ಇದೀವಿ ಅದನ್ನ. ಸರ್, ಮತ್ತೆ ಅದಲ್ಲದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಅಂದರೆ ಬೇರೆ ರಾಜ್ಯಕ್ಕೆ ಹೋಗಿ ಮತ್ತಿನ್ನೇನಾದ್ರು ಭಾಗವಹಿಸಿದ್ರೆ ಎಲ್ಲಾದರೂ? ಇಲ್ಲ, ತಮಿಳ್ನಾಡಿಗೆ ಜನವರಿ ತಿಂಗಳಲ್ಲಿ ಹೋಗ್ಬೇಕಾಗಿತ್ತು, ಅಲ್ಲ ಡಿಸೆಂಬರಲ್ಲಿ ಹೋಗ್ಬೇಕಾಗಿತ್ತು. ಎಲ್ಲ ಪ್ಲಾನ್ ಆಗಿತ್ತು, ನಮ್ದು ಕಾರಣಾಂತರದಿಂದ ಹೋಗಿಲ್ಲ. ನೆಕ್ಸ್ಟ್ ಮತ್ತೆ ಇವಾಗ ಜನವರಿ ಈ ತಿಂಗಳ ಎಂಡಲ್ಲಿ ಇಲ್ಲ ನೆಕ್ಸ್ಟ್ ಫೆಬ್ರವರಿಲಿ ಹೋಗೋ ಪ್ಲಾನ್ ಇದೆ. ಅಲ್ಲಿಗೆ ಹೋಗೋದು ಒಂದು ಪ್ಲಾನ್ ಇದೆ. ಅಲ್ಲಾದ್ಮೇಲೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ಬೇಕು. ಹೋಗಿ ಸರ್, ನಮಗೆ ನಮ್ಮ ರಾಜ್ಯದ ರಾಸುಗಳು ಅಲ್ಲಿ ಹೋಗಿ ಭಾಗವಹಿಸಿ ಕರ್ನಾಟಕದ ಬಾವುಟ ಹಿಡ್ಕೊಂಡು ಹೋದಾಗ ಅಲ್ಲಿನ ಜನ ನಮ್ಮ ರಾಸುಗಳ ಕಡೆ ತಿರುಗಿ ನೋಡಬೇಕು ಅನ್ನೋದೇ ನಮ್ಮ ಮೂಲ ಆಸೆ ಸರ್. ಹೌದೌದು, ಅದನ್ನ ಆಲ್ರೆಡಿ ತುಂಬಾ ಜನ ಮಾಡಿದ್ದಾರೆ. ಅದರಲ್ಲೂ ದೊಡ್ಡ ಎತ್ತುಗಳು ಬೇಡ, ಚಿಕ್ಕ ಕರುಗಳು ಮಾಡ್ತಾ ಇದಾವೆ. ನಮ್ಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಯಾರದೇ ಆಗಿರ್ಲಿ ಅಲ್ಲಿ ಹೋಗಿ ಮಾಡ್ತಾ ಇದಾವೆ. ಅದನ್ನ ನಮ್ಮ ಎತ್ತುಗಳನ್ನ ಅಲ್ಲಿಗೆ ತಗೊಂಡೋಗಿ ಬೈ ಮಾಡ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿಗೆ ಬೈ ಮಾಡ್ತಾ ಇದಾರೆ. ತುಂಬಾ ಖುಷಿ ಇದೆ ನಮ್ಗೆ. ನಮ್ಮ ಇದು ರಾಜ್ಯದ ಎತ್ತುಗಳು ಅಲ್ಲಿ ಅಷ್ಟೊಂದು ಮೆರಿತಾ ಇದಾವೆ ಅಂದಾಗ ತುಂಬಾ ಖುಷಿ ಆಗುತ್ತೆ. ಅದು ನಿಮ್ಮಂತರಿಂದನೇ ಸಾಧ್ಯ. ಈಗ ನಿಮ್ಮಂತರ ಅಲ್ಲಿಗೆ ಹೋಗಿ ಭಾಗವಹಿಸಿದ್ರೇನೆ ಅಲ್ಲಿ ಒಂದು ಹೆಸರು ತಂದು ಕೊಡ್ತೀರಾ. ಅದನ್ನ ನಾವು ಕರ್ನಾಟಕದವ್ರು ನೋಡಿ ತುಂಬಾ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ನಾವು ಕಾಯ್ತಿದ್ದೀವಿ ಸರ್. ಮತ್ತೆ ಕಾಕ ಎತ್ತು ತುಂಬಾ ಮಗು ಸ್ವಭಾವದ ಎತ್ತು. ಇವತ್ತು ಸರ್ ಅದಕ್ಕೆ ಜೋಡಿ ಮಾಡೋಕ್ಕೆ ಯಾರಾದ್ರೂ ಆಗಲಿ ನಮಗೆ ಬೇಕು ಅಂತಂತಾರೆ. ಆಲ್ಮೋಸ್ಟ್ ನಾನು ನೋಡ್ದಂಗೆ ಸರ್ ನಿಮ್ಮ ಮನೆ ಎತ್ತನೇ ನೀವು ಜೋಡಿ ಮಾಡ್ತೀರಲ್ವಾ? ಅದು ಒಂದು ಬೇಜಾರಿದೆ ಸರ್. ಇವಾಗ ಕೇಳಿದ್ದು ಒಳ್ಳೇದಾಯ್ತು. ಯಾರೋ ಒಬ್ರು ಎತ್ತು ಕೇಳ್ತಾರೆ ಕೊಡಿ ಅಂತ. ಈಗ ನಮ್ಮ ಮನೆಯಲ್ಲೇ ಜೊತೆ ಇದೆ, ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನಮ್ಮವನ್ನ 5-6 ಹಳ್ಳಿ ಕಾರ್ ಇದೆ, ನಿಲ್ಲಿಸ್ಕೊಬೇಕಾಗತ್ತೆ. ಕೇಳಿದಾಗ ಕೊಡ್ತೀವಿ, ಯಾರಿಗಾದ್ರೂ ಒಬ್ರಿಗೆ ಕೊಡ್ತೀವಿ. ಬೇಕು ಒಂದು 10 ಸಲ ಕೇಳಿದ್ರೆ ಕೊಟ್ಟಿರ್ತೀವಿ. ಕೊಡ್ಲಿಲ್ಲ ಅಂದ್ರೆ ತುಂಬಾ ಅವರು ಬೇರೆ ತರ ಮಾತಾಡ್ತಾರೆ. ತುಂಬಾ ಬೇಜಾರಾಗುತ್ತೆ ಅದು. ಯಾಕೆಂದ್ರೆ ಅವರೇ ಅರ್ಥ ಮಾಡ್ಕೊಬೇಕು. ಅವ್ರ ಮನೆಯಲ್ಲೇ ಎತ್ತಿದೆ. ಈಗ ನಮ್ಮ ಮನೇಲಿ ಒಂಟಿ ಎತ್ತಿದ್ರೆ ಸರಿ, ನಿಮ್ದು ಯಾವ್ದೋ ಒಂದು ಅಂತ ಹಾಕ್ಬೋದು. ಅವ್ರು ಅರ್ಥ ಮಾಡ್ಕೊಬೇಕು. ನಮ್ಮ ಮನೇಲಿ 5 ಹಳ್ಳಿ ಕಾರ್ ಇದೆ, ಕಿಲ್ಲಾರಿ ಇದೆ, ಗೂಳಿ ಇದೆ. ಹಂಗಾಗಿ ನಮ್ಮವಕ್ಕೆ ಹಾಕ್ತಿವಿ ಅಂತ ಅವರು ತಿಳ್ಕೊಬೇಕು. ಸುಮ್ಮನೆ ಕೊಡ್ಲಿಲ್ಲ ಅಂದ್ರೆ ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ಬೇರೆ ಬೇರೆ ತರ ಮಾತಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ. ಅದು ಬಹಳ ಬೇಜಾರಾಗುತ್ತೆ. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಇವಾಗ ಇಲ್ಲ ಅಂತ ಅಂದ್ರೆ ಕೊಡ್ಬೋದು, ಒಂಟಿ ಇದ್ರೆ. ಈಗ ನಮ್ಮವನೇ ಜೊತೆ ಇಟ್ಕೊಂಡು ನಾವ್ ಹೆಂಗ್ ಹಾಕಕ್ಕಾಗತ್ತೆ? 12 ಜೊತೆ ಎತ್ತು ನಿಮ್ಮ ಮನೇಲೇ ಇದ್ದಾಗ 12 ಎತ್ತಿದ್ದಾಗ ನೀವು ನಿಮ್ದೇ ಜೋಡಿ ಮಾಡ್ಬೇಕು ಅಂತ ಅನ್ಕೊಂತೀರಾ? ಕೊಡ್ಲೇ ಇಲ್ಲ, ಆ ತರ ಅಂದ್ರು ಈ ತರ ಅಂದ್ರು ಅಂತಾರೆ. ನಾವ್ ಯಾರಿಗೂ ಏನು ಅಂದಿರಲ್ಲ, ತುಂಬಾ ಸ್ಮೂತ್ ಆಗಿ ಚೆನ್ನಾಗೇ ಮಾತಾಡ್ಸಿರ್ತೀವಿ. ಬಟ್ ಅವ್ರು ಬೇರೆ ಕಡೆ ಹೋಗಿ ಅಪಪ್ರಚಾರ ಮಾಡ್ತಾರೆ. ಅದು ಅವರ ವ್ಯಕ್ತಿತ್ವನ ತೋರಿಸುತ್ತೆ. ನಾವೇನು ಅದಕ್ಕೆ ಬೇಜಾರಾಗಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಅವ್ರ ವ್ಯಕ್ತಿತ್ವನ ತೋರಿಸುತ್ತೆ. ಸ್ನೇಹಿತರೆ, ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಅವ್ರ ಮನೆಯಲ್ಲಿ ಒಂದು 12 ಚಾಂಪಿಯನ್ ಎತ್ತಿದಾವೆ ಅಂದಾಗ ಅವ್ರ ಎತ್ತುಗಳಿಗೆ ಜೋಡಿ ಮಾಡ್ಕೊಳ್ಳೋ ಒಂದು ಕನಸನ್ನ ಕಟ್ಟಿ ಅವರು ಒಂದು ಎತ್ತು ಖರೀದಿ ಮಾಡಿರ್ತಾರೆ. ಈಗ ನಮಗೆ ಕೊಟ್ಟಿಲ್ಲ ಅಂತ ನಾವು ಬೇಜಾರಾಗೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಹೌದು, ಆ ನಿಟ್ಟಲ್ಲಿ ನಮ್ಮವನ
ನಿಲ್ಲಿಸ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅಂಥದ್ದು ಇದೆ. ಈ ನಡುವೆನೆ ನಮ್ಮ ಮನೆಯಲ್ಲಿ ಎತ್ತಿದ್ರೆ 2 ಎತ್ತನ್ನು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಹೊಡೆಯೋಂಥ ಎತ್ತುಗಳು ಇಲ್ಲ, ಚೆನ್ನಾಗಿ ಓಡೋ ಅಂತ ಎತ್ತು ಇಟ್ಕೊಂಡಿದ್ದೀವಿ. ಎಲ್ಲರೂ ಅದ್ಭುತವಾದ ಎತ್ತೆ, ಎಲ್ಲರೂ ಗೆಲ್ಲೋದಕ್ಕೆ ಇಲ್ಲಿ ರೇಸಿಗೆ ಅಂತ ನಿಂತಿದ್ದೀವಿ. ಬಟ್ ನಾವು ಹೊಡೆದ್ಬಿಟ್ಟು ಕೊಟ್ಟಿದ್ದೀವಿ. ಆದ್ರೂ ಅವರು ಅರ್ಥ ಮಾಡ್ಕೊಳ್ಳಲ್ಲ, ಮತ್ತೆ ಕೇಳ್ತಾರೆ. ಆಮೇಲೆ ಬೇಕಿಲ್ದಿರೋದು ಮಾತಾಡ್ತಾರೆ. ಇಂಥದಕ್ಕೆ ಒಂದು ದಾರಿ ಮಾಡಿಕೊಡ್ಬೇಡಿ ಸ್ನೇಹಿತರೆ. ನೋಡಿ, ಇಂಥವರೆಲ್ಲ ಎತ್ತುಗಳನ್ನು ತುಂಬ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಾರೆ. ಇವರು ಬೇರೆ ಮೂಲತಃ ವೃತ್ತಿ ಬೇರೆನೇ ಆಗಿದ್ರು ಕೂಡ ನಮ್ಮ ರೈತರ ಒಂದು ಗ್ರಾಮೀಣ ಸೊಗಡಿಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಎತ್ತುಗಳನ್ನು ಸಾಕ್ತಿದ್ದಾರೆ. ಇವ್ರ ಮೂಲಕ ಇವ್ರ ಮನೆಯಲ್ಲಿ ಒಂದು 12 ಎತ್ತುಗಳಿಗೆ ಒಂದು ಆಧಾರ ಆಗಿದೆ ಸ್ನೇಹಿತರೆ. ನಾವು ಇಂಥರನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ಅದರಿಂದ ಇವ್ರಿಗೊಂದು ಇನ್ನೂ 4 ಜೊತೆ ಎತ್ತು ಕಟ್ಟಬೇಕು ಅನ್ನೋ ಒಂದು ಖುಷಿ ಬರುತ್ತೆ. ಅದರಿಂದ ನಮಗೂ ಒಳ್ಳೆಯದು ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿರೋ ತಳಿಗೂ ಕೂಡ ಒಳ್ಳೆಯದು ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಕೆಂಚಾಪುರ ಅಂತ ಅಲ್ಲಿ ರೇಸ್ ನಡೆಯುತ್ತೆ ನೋಡಿ. ಅಲ್ಲಿ ಈ ಕಾಲಕಾಕ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊತವೆ. ಮತ್ತು ಇದೇ ARP ಟೀಮಿನ ಜಲ್ವಾ ಅಂತ ನಿಮಗೆಲ್ಲರ ಗೊತ್ತಿರುವಂಥ ಎತ್ತು. ಈ ಜಲ್ವಾ ಎತ್ತು ಕೂಡ ಕೆಸ್ತೂರು ಕೊಪ್ಪಲು ಅಂತೇಳಿ ಅಲ್ಲಿ ಸಿಂಚನ ಎತ್ತಿನ ಜೊತೆಯಲ್ಲಿ ಓಡಿ ಅದು ಕೂಡ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಳ್ಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕಾಕ ಮತ್ತು ಕಾಲ ಈ 2 ಎತ್ತುಗಳ ಬಗ್ಗೆ ARP ಟೀಮಿನ ಅಧ್ಯಕ್ಷರಾದಂಥ ಚಂದ್ರು ಅವರು ಸಣ್ಣಾಲಕ್ ಮಾತಾಡುವ ಮೂಲಕ ಎತ್ತಿನ ಬಗ್ಗೆ ವರ್ಣನೆ ಮಾಡಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ